ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವು ಇಂದು ಬೆಳಕು, ಸತ್ಯ ಮತ್ತು ಜವಾಬ್ದಾರಿ ಅನ್ನೋ ಒಂದು ಆಳವಾದ ವಿಶ್ಲೇಷಣಾತ್ಮಕ ಮೂಲವನ್ನು ನೋಡ್ತಾ ಇದ್ದೀವಿ. ಹೌದು. ಇದು ಮುಖ್ಯವಾಗಿ ಲೂಕಾ ಬರೆದ ಸುವಾರ್ತೆಯ 8ನೇ ಅಧ್ಯಾಯ, ಅದರಲ್ಲೂ 16ರಿಂದ 18ನೇ ವಚನಗಳ ಮೇಲೆ ಗಮನಹರಿಸುತ್ತೆ. ಸರಿ. ನಮ್ಮ ಇವತ್ತಿನ ಗುರಿಯೇನು? ಕೇವಲ ಇದನ್ನ ಓದೋದಲ್ಲ, ಬದಲಿಗೆ ಯೇಸು ಆ ದೀಪದ ಸಾಮತಿ ಮೂಲಕ ಏನ್ ಹೇಳೋಕ್ ಪ್ರಯತ್ನಿಸಿದ್ರು, ಮತ್ತೆ ಗುಪ್ತವಾಗಿರೋದರ ಬಗ್ಗೆ ಅವರ ಎಚ್ಚರಿಕೆ ಏನು, ಹಾಗೇನೆ ನಾವು ಕೇಳಿಸ್ಕೊಳ್ಳುವ ವಿಷಯದಲ್ಲಿ ಯಾಕೆ ಅಷ್ಟು ಜಾಗರೂಕರಾಗಿರಬೇಕು ಅನ್ನೋದನ್ನ ಈ ಮೂಲದ ಸಹಾಯದಿಂದ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಹಾಗಾದ್ರೆ ಶುರು ಮಾಡೋಣ. 16ನೇ ವಚನ. ಯೇಸು ಹೇಳ್ತಾರೆ, ಯಾರೂ ದೀಪ ಹಚ್ಚಿ ಪಾತ್ರೆ ಕೆಳಗೆ ಇಡಲ್ಲ ಅಥವಾ ಮಂಚದ ಕೆಳಗೆ ಬಚ್ಚಿಡಲ್ಲ. ಇದು ಸಾಮಾನ್ಯ ವಿಷಯ ಅಲ್ವಾ? ದೀಪ ಹಚ್ಚಿದ್ರೆ ಕಾಣೋ ಹಾಗೆ ಇಡ್ತೀವಿ. ಹೌದದು ಸಹಜ. ಆದರೆ ಇದರಲ್ಲಿ ಇನ್ನೂ ಆಳವಾದ ಅರ್ಥ ಏನಾದರೂ ಇದೆಯಾ? ಮೂಲದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ನೋಡಿ, ನಮ್ಮ ನಂಬಿಕೆ ಎಂಬ ದೀಪವನ್ನ ನಾವು ಹೀಗೆ ಮುಚ್ಚಿಡ್ತಾ ಇದ್ದೀವಾ? ಹೌದು, ಆ ಪ್ರಶ್ನೆ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾಕಂದ್ರೆ ಈ ಮಾತುಗಳು ಯೇಸು ಇದಕ್ಕಿಂತ ಮುಂಚೆ ಹೇಳಿದ್ನಲ್ಲ, ಬಿತ್ತುವವನ ಸಾಮತಿ. ಹೌದು, ಲೂಕ 8ರಲ್ಲೇ ಇದೆ ಅದು. ಹೌದು, ಅದನ್ನ ವಿವರಿಸಿದ ತಕ್ಷಣ ಬರುತ್ತೆ. ಇದು ಸುಮ್ನೆ ಹಾಗೆ ಬಂದಿದ್ದಲ್ಲ. ಆ ಸಾಮತಿಯಲ್ಲಿ ದೇವರ ವಾಕ್ಯವನ್ನ ಜನ ಹೇಗೆಲ್ಲ ಕೇಳ್ತಾರೆ ಅಂತ ನೋಡಿದ್ವಿ. ಈಗ ಯೇಸು ಹೇಳೋದು, ಆ ವಾಕ್ಯವನ್ನ ಅಂದ್ರೆ ಸರಿಯಾಗಿ ಸ್ವೀಕರಿಸಿದ್ಮೇಲೆ ಆ ವ್ಯಕ್ತಿಯ ಜೀವನದಲ್ಲಿ ಅದು ಬೆಳಕಾಗುತ್ತೆ. ಆ ಬೆಳಕನ್ನ ಮರೆ ಮಾಚಬಾರ್ದು ಅಂತ. ಅಂದ್ರೆ ಕೇಳೋದು ಒಂದು ಸ್ಟೆಪ್ ಆದ್ರೆ ಅದನ್ನ ಜೀವನದಲ್ಲಿ ತೋರ್ಸೋದು ಅದು ಮುಂದಿನ ಅನಿವಾರ್ಯವಾದ ಸ್ಟೆಪ್. ಅಂದ್ರೆ ಬರೀ ಕೇಳಿದ್ರೆ ಸಾಲ್ದು, ಖಂಡಿತ ಸಾಲ್ದು. ಸರಿ, ಹಾಗಾದ್ರೆ ಈ ದೀಪ ಅಂದ್ರೆ ಏನು ಮೂಲದ ಪ್ರಕಾರ? ಮೂಲದಲ್ಲಿ ಇದನ್ನ ಸ್ಪಷ್ಟಪಡಿಸಿದ್ದಾರೆ. ಮೊದಲನೆಯದಾಗಿ ಇದು ದೇವರ ವಾಕ್ಯದ ಸತ್ಯ, ಅಂದ್ರೆ ಸುವಾರ್ತೆಯ ಸಂದೇಶ. ಸರಿ. ಕೀರ್ತನೆ 119 ನೆನ್ಪಾಗುತ್ತಲ್ವಾ? ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ದಾರಿಗೆ ಬೆಳಕು ಅಂತ. ಹೌದು. ಹಾಗೇನೆ ಯಾರು ಈ ವಾಕ್ಯವನ್ನ ಸ್ವೀಕರಿಸಿ ಅದರ ಪ್ರಕಾರ ನಡೀತಾರೋ ಆ ವ್ಯಕ್ತಿನೇ ಒಂದು ದೀಪ ಆಗ್ತಾರೆ. ಹಾಗುಣಿಯ. ಯೇಸು ಕೂಡ ಹೇಳಿದ್ರಲ್ಲ, ನೀವು ಲೋಕಕ್ಕೆ ಬೆಳಕು ಅಂತ, ಮತ್ತಾಯನ ಸುವಾರ್ತೆಯಲ್ಲಿ. ಹೌದು, ಅದು ಕೂಡ ಇದೆ. ಸರಿ, ದೀಪದ ಅರ್ಥ ಗೊತ್ತಾಯ್ತು. ಆದ್ರೆ ಅದನ್ನ ಪಾತ್ರೆಯಿಂದ ಅಥವಾ ಮಂಚದ ಕೆಳಗಡೆ ಮುಚ್ಚಿಡೋದಂದ್ರೇನು? ನಮ್ಮ ದಿನನಿತ್ಯದ ಜೀವನಕ್ಕೆ ಇದು ಹೇಗೆ ಸಂಬಂಧ? ಹೌದು, ಒಳ್ಳೆ ಪ್ರಶ್ನೆ. ಮೂಲದಲ್ಲಿ ಈ ಪಾತ್ರೆ, ಮಂಚ ಇದೆಯಲ್ಲ, ಇದನ್ನ ಬರೀ ವಸ್ತುಗಳಾಗಿ ನೋಡಲ್ಲ, ಅದಕ್ಕೊಂದು ಸಾಂಕೇತಿಕ ಅರ್ಥ ಕೊಡ್ತಾರೆ. ಪಾತ್ರೆ ಅಂದ್ರೆ ಆಗಿನ ಕಾಲದಲ್ಲಿ ಅಳತೆ ಮಾಡೋ ಪಾತ್ರೆ. ಅದು ವ್ಯಾಪಾರ, ದಿನನಿತ್ಯದ ವ್ಯವಹಾರಗಳ ಸಂಕೇತ ಆಗಿತ್ತು. ಮಂಚ ಅಂದ್ರೆ ವಿಶ್ರಾಂತಿ, ಸೋಮಾರಿತನ ಅಥವಾ ಕೆಲವೊಮ್ಮೆ ನಮ್ಮ ಖಾಸಗಿ ಜೀವನವನ್ನ ಸೂಚಿಸಬಹುದು. ಸರಿ. ಹಾಗಾಗಿ ದೀಪವನ್ನ ಇವುಗಳಿಂದ ಮುಚ್ಚೋದು ಅಂದ್ರೆ ನಮ್ಮ ನಂಬಿಕೆಯ ಬೆಳಕನ್ನ ನಮ್ಮ ಲೋಕದ ಚಿಂತೆಗಳು, ದುಡ್ಡಿನ ಆಸೆ, ಸ್ವಾರ್ಥ, ನಮ್ಮ ಸೋಮಾರಿತನ ಅಥವಾ ಜನರಿಗೆ ಗೊತ್ತಾಗಬಾರ್ದು ಅನ್ನೋ ಭಯದಿಂದ ಮುಚ್ಚಿಡೋದು. ಅಂದ್ರೆ ನಮ್ಮ ನಂಬಿಕೆ ಬೇರೆ, ನಮ್ಮ ದಿನದ ಕೆಲಸ ಬೇರೆ ಅಂತಾನಾ? ಹೌದು, ಹಂಗೆ. ನಮ್ಮ ಆಧ್ಯಾತ್ಮಿಕ ಜೀವನವನ್ನ ನಮ್ಮ ಪ್ರಾಕ್ಟಿಕಲ್ ಅಥವಾ ಪ್ರೈವೇಟ್ ಜೀವನದಿಂದ ಬೇರ್ಪಡಿಸಿ ಭಾನುವಾರ ಮಾತ್ರ ಚರ್ಚಿಗೆ ಹೋಗಿ ಬರೋದು, ಆ ಥರ. ಸರಿ. ಆದ್ರೆ ಯೇಸುವಿನ ಉದ್ದೇಶ ಅದಲ್ಲ. ದೀಪವನ್ನ ದೀಪಸ್ತಂಭದ ಮೇಲೆ ಇಡಬೇಕು. ಯಾಕೆ? ಮನೆಯೊಳಗೆ ಬರುವವರಿಗೆ ಬೆಳಕು ಕಾಣಿಸಲಿ ಅಂತ. ಇದು ಬಹಳ ಮುಖ್ಯ. ನಮ್ಮ ನಂಬಿಕೆಯ ಫಲಗಳು ಅಂದ್ರೆ ನಮ್ಮ ಪ್ರೀತಿ, ನಮ್ಮ ದಯೆ, ಕ್ಷಮೆ, ಪ್ರಾಮಾಣಿಕತೆ, ಸುವಾರ್ತೆಯ ಸತ್ಯ, ಇದೆಲ್ಲ ನಮ್ಮ ಸುತ್ತ ಇರೋರಿಗೆ ಸ್ಪಷ್ಟವಾಗಿ ಕಾಣಿಸಬೇಕು. ನಮ್ಮ ಜೀವನನೇ ಬೇರೆಯವರಿಗೆ ದಾರಿ ತೋರಿಸ್ಬೇಕು. ಖಂಡಿತ. ಇದು ಬರೀ ನಮ್ಮ ಸ್ವಂತ ಅನುಭವ ಅಲ್ಲ, ಇದನ್ನ ಹಂಚಿಕೊಳ್ಳಬೇಕು, ತೋರಿಸ್ಬೇಕು. ಹೌದು, ಮೂಲದಲ್ಲೂ ಇದನ್ನೇ ಹೇಳಿದ್ದಾರೆ. ನಮ್ಮ ಜೀವನ ಒಂದು ತೆರೆದ ಪುಸ್ತಕದ ಹಾಗೆ ಇರಬೇಕು. ನಮ್ಮ ನಡತೆ ನೋಡಿ ನಮ್ಮಲ್ಲಿರೋ ನಿರೀಕ್ಷೆಗೆ ಕಾರಣ ಏನು ಅಂತ ಜನ ಕೇಳಬೇಕು. ಇದು ಸುಲಭ ಅಲ್ಲ ಬಿಡಿ, ಆದ್ರೆ ದೀಪವಾಗಿರೋ ನಮ್ಮ ಜವಾಬ್ದಾರಿ ಅದು. ಸರಿ, ಇದು 16ನೇ ವಚನ ಆಯ್ತು. ಈಗ 15ನೇ ವಚನಕ್ಕೆ ಹೋಗೋಣ. ಸರಿ. ಯೇಸು ಹೇಳ್ತಾರೆ, ಬಟ್ಟಬಯಲಾಗದ ಮುಚ್ಚುಮರೆ ಇಲ್ಲ, ಬೆಳಕಿಗೆ ಬಾರದ ಹಾಗೂ ರಟ್ಟಾಗದ ಗುಟ್ಟಿಲ್ಲ. ಇದು ಕೇಳೋಕೆ ಸ್ವಲ್ಪ ಗಂಭೀರವಾಗಿದೆ ಅಲ್ವಾ? ಎಲ್ಲಾನು ಹೊರಗೆ ಬರುತ್ತೆ ಅಂದ್ರೆ? ಹೌದು, ಇದು ಗಂಭೀರವಾದ ಮಾತೆ. ಮೂಲದ ವಿಶ್ಲೇಷಣೆ ಪ್ರಕಾರ ಈ ವಚನಕ್ಕೆ 2 ಮುಖ್ಯವಾದ, ಒಂದಕ್ಕೊಂದು ಸಂಬಂಧ ಇರೋ ಅರ್ಥಗಳಿವೆ. ಏನು? ಮೊದಲನೇದಾಗಿ ಇದು ದೇವರ ರಾಜ್ಯದ ಸತ್ಯಗಳಿಗೆ ಸಂಬಂಧಿಸಿದ್ದು. ಅಂದ್ರೆ ಯೇಸು ಸಾಮತಿಗಳ ಮೂಲಕ ಹೇಳ್ಕೊಡ್ತಿದ್ದ ಸುವಾರ್ತೆಯ ರಹಸ್ಯಗಳು.
ಶುರುನಲ್ಲಿ ಈ ಸತ್ಯಗಳು ಕೆಲವರಿಗೆ ಅಂದ್ರೆ ಶಿಷ್ಯರಿಗೆ ಮಾತ್ರ ಅರ್ಥ ಆಗಿರಬಹುದು. ಆದ್ರೆ ಸಮಯ ಕಳೆದಂತೆ ಪವಿತ್ರಾತ್ಮರ ಸಹಾಯದಿಂದ, ಶಿಷ್ಯರ ಬೋಧನೆಯಿಂದ ಈ ಸತ್ಯಗಳು ಎಲ್ಲರಿಗೂ ಗೊತ್ತಾಗುತ್ತೆ. ದೇವರ ಯೋಜನೆ ಗುಟ್ಟಾಗಿ ಉಳಿಯಲ್ಲ. ಸತ್ಯಕ್ಕೆ ಆ ಗುಣ ಇದೆ ಅಲ್ವಾ, ಅದು ಹೊರ ಬರುತ್ತೆ. ಹೌದು, ಖಂಡಿತ. ಎರಡನೇದಾಗಿ, ಇದು ನಮ್ಮ ವೈಯಕ್ತಿಕ ಜೀವನಕ್ಕೂ ಅನ್ವಯಿಸತ್ತೆ. ಬಹುಶಃ ಇದು ನಮಗೆ ಹೆಚ್ಚು ಹತ್ತಿರವಾದದ್ದು. ಹೆಂಗೆ? ನಾವು ಗುಟ್ಟಾಗಿ ಮಾಡೋ ಕೆಲ್ಸಗಳು, ನಮ್ಮ ಯೋಚನೆಗಳು, ನಮ್ಮ ಉದ್ದೇಶಗಳು, ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ, ಅದೆಲ್ಲ ಒಂದು ದಿನ ಹೊರಗೆ ಬರುತ್ತೆ. ಅಯ್ಯೋ. ಇದು ಬಹುಶಃ ಕೊನೇ ದಿನದ ನ್ಯಾಯತೀರ್ಪನ್ನ ಸೂಚಿಸಬಹುದು, ಅಥವಾ ಕೆಲವೊಮ್ಮೆ ಈ ಜೀವನದಲ್ಲೇ ನಮ್ಮ ಗುಟ್ಟುಗಳು ಬಯಲಾಗಬಹುದು. ಮುಖ್ಯವಾದ ವಿಷಯ ಏನು ಅಂದ್ರೆ, ದೇವರ ದೃಷ್ಟಿಯಿಂದ ಯಾವುದೂ ಮುಚ್ಚಿಡೋಕಾಗಲ್ಲ. ನಿಜ. ಈ ಎರಡನೇ ಅರ್ಥ ಇದೆಯಲ್ಲ, ಇದು ನಿಜವಾಗ್ಲೂ ನಮ್ಮನ್ನ ನಾವೇ ನೋಡ್ಕೊಳ್ಳೋ ಹಾಗೆ ಮಾಡುತ್ತೆ. ಹೌದು. ಮೂಲದಲ್ಲಿ ಹೇಳಿದ ಹಾಗೆ ಹೊರಗಡೆ ಒಂದ್ ರೀತಿ, ಒಳಗಡೆ ಇನ್ನೊಂದು ರೀತಿ ಇರೋಕ್ಕಾಗಲ್ಲ. ನಮ್ಮ ಪಬ್ಲಿಕ್ ಲೈಫು, ಪ್ರೈವೇಟ್ ಲೈಫು ಒಂದೇ ರೀತಿ ಇರಬೇಕು. ಈ ಅರಿವು ನಮ್ಮನ್ನ ಪ್ರಾಮಾಣಿಕರಾಗಿರೋಕೆ ಪ್ರೇರೇಪಿಸುತ್ತೆ. ಅಷ್ಟೇ ಅಲ್ಲ, ತಪ್ಪು ಮಾಡಿದ್ರೆ ಅದನ್ನ ಮುಚ್ಚಿಡೋ ಬದಲು ಒಪ್ಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಕ್ಷಮೆ ಕೇಳಿ ಸರಿಪಡಿಸ್ಕೊಳ್ಳೋಕೆ ಇದೊಂದು ಕರೆನೂ ಹೌದು. ಯಾಕಂದ್ರೆ ಕೊನೆಗೆ ಸತ್ಯ ಹೊರಗೆ ಬಂದೇ ಬರುತ್ತೆ. ಖಂಡಿತವಾಗಿ. ಇದಲ್ಲದೆ ಈ ವಚನ ಯೇಸುವಿನ ಶಿಷ್ಯರಿಗೆ ಮತ್ತೆ ಆಮೇಲೆ ಬರೋ ಎಲ್ಲಾ ವಿಶ್ವಾಸಿಗಳಿಗೂ ಒಂದು ಜವಾಬ್ದಾರಿಯನ್ನು ಕೊಡುತ್ತೆ. ಏನ್ ಜವಾಬ್ದಾರಿ? ಯೇಸುವಿನಿಂದ ಅವರು ಕಲ್ತ ಸತ್ಯವನ್ನ, ಆ ಬೆಳಕನ್ನ ಅವರು ಮುಚ್ಚಿಡಬಾರ್ದು. ಅದನ್ನ ಧೈರ್ಯವಾಗಿ, ಸ್ಪಷ್ಟವಾಗಿ ಲೋಕಕ್ಕೆ ಹೇಳಬೇಕು. ಸತ್ಯವನ್ನ ಹಂಚೋ ಜವಾಬ್ದಾರಿ ಅವ್ರ ಮೇಲಿದೆ. ಓ. ಹೀಗೆ ನೋಡಿದ್ರೆ 16ನೇ ವಚನದ ದೀಪದ ವಿಷಯಕ್ಕೂ 17ನೇ ವಚನದ ಸತ್ಯ ಬಯಲಾಗೋದಕ್ಕೂ ನೇರವಾದ ಸಂಬಂಧ ಇದೆ. ದೀಪ ಹಚ್ಚಿದ್ಮೇಲೆ ಅದನ್ನ ತೋರ್ಸ್ಬೇಕು, ವಚನ 16. ಯಾಕಂದ್ರೆ ಆ ಬೆಳಕಲ್ಲಿರೋ ಸತ್ಯ ಗುಟ್ಟಾಗಿ ಇರೋಕೆ ಸಾಧ್ಯವಿಲ್ಲ, ವಚನ 17. ಆಹಾ, ಆ ಕನೆಕ್ಷನ್ ಬಹಳ ಮುಖ್ಯ. ದೀಪದ ಬೆಳಕು ಸತ್ಯವನ್ನ ಹೊರಗೆ ತರತ್ತೆ, ಮತ್ತು ಹೊರಗೆ ಬರೋ ಸತ್ಯವನ್ನ ನಾವು ಬೇರೆಯವರಿಗೆ ತೋರಿಸ್ಬೇಕು. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಈಗ ನಾವು 18ನೇ ವಚನಕ್ಕೆ ಬರೋಣ. ಇದು ಕೇಳೋದ್ರ ಬಗ್ಗೆ ಹೇಳತ್ತೆ. ಯೇಸು ಎಚ್ಚರಿಸ್ತಾರೆ, ಆದ್ದರಿಂದ ನೀವು ಕಿವಿ ಕೊಡುವಾಗ ಎಚ್ಚರಿಕೆಯಿಂದಿರಿ. ಇಲ್ಲಿ ಸುಮ್ಮನೆ ಕೇಳೋದಲ್ಲ, ಹೇಗೆ ಕೇಳ್ತೀವಿ ಅನ್ನೋದು ಯಾಕಿಷ್ಟು ಮುಖ್ಯ. ಇದು ಈ ಭಾಗದ ಅತೀ ಮುಖ್ಯವಾದ ಎಚ್ಚರಿಕೆಗಳಲ್ಲಿ ಒಂದು ಅಂತ ಹೇಳ್ಬೋದು. ಹೌದಾ? ಹೌದು. ಯೇಸು ಇದರ ಗಂಭೀರತೆಯನ್ನ ವಿವರಿಸೋಕೆ ಒಂದು ಸ್ಪಿರಿಚುವಲ್ ಪ್ರಿನ್ಸಿಪಲ್, ಒಂದು ಆಧ್ಯಾತ್ಮಿಕ ನಿಯಮವನ್ನೇ ಹೇಳ್ತಾರೆ. ಯಾಕಂದ್ರೆ ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತೆ, ಇಲ್ಲದವನಿಂದ ತನಗಿದೆ ಅಂದುಕೊಳ್ಳುವ ಸ್ವಲ್ಪವನ್ನು ಕಿತ್ತುಕೊಳ್ಳಲಾಗುತ್ತೆ. ಇದು ಕೇಳೋಕೆ ದುಡ್ಡಿನ ವಿಷಯದ ತರ ಇದೆ. ಹೌದು, ಹಂಗನ್ಸುತ್ತೆ. ಆದ್ರೆ ಇಲ್ಲಿನ ಸಂದರ್ಭದಲ್ಲಿ ಇದು ಆಧ್ಯಾತ್ಮಿಕ ತಿಳುವಳಿಕೆಗೆ ಸಂಬಂಧಿಸಿದ್ದು. ಸರಿ, ಹಾಗಾದ್ರೆ ಇದರ ಅರ್ಥವೇನು? ಮೂಲದ ವಿಶ್ಲೇಷಣೆ ಪ್ರಕಾರ ಉಳ್ಳವನು ಅಂದ್ರೆ ಯಾರು? ದೇವರ ವಾಕ್ಯವನ್ನ ಶ್ರದ್ಧೆಯಿಂದ, ಗೌರವದಿಂದ, ತೆರೆದ ಮನಸ್ಸಿನಿಂದ ಮತ್ತೆ ಅದನ್ನ ಪಾಲಿಸ್ಬೇಕು ಅನ್ನೋ ಮನಸ್ಸಿನಿಂದ ಕೇಳ್ತಾನೋ ಅವನು. ಸರಿ. ಅಂತವನಿಗೆ ದೇವರು ಇನ್ನೂ ಹೆಚ್ಚು ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿಯನ್ನ, ಆಧ್ಯಾತ್ಮಿಕ ಜ್ಞಾನವನ್ನ, ಕೃಪೆಯನ್ನ ಕೊಡ್ತಾರೆ. ಅವನ ತಿಳುವಳಿಕೆ ಹೆಚ್ಚುತ್ತಾ ಹೋಗುತ್ತೆ. ಅವನು ಒಳ್ಳೆಯ ನೆಲದ ಥರ ಬೀಜವನ್ನ ಸ್ವೀಕರಿಸಿ ಫಲ ಕೊಡ್ತಾನೆ. ಓಕೆ. ಆದ್ರೆ ಇಲ್ಲದವನು ಯಾರು? ಅವನು ದೇವರ ವಾಕ್ಯ ಕೇಳಿದ್ರೂ ಅದನ್ನ ನಿರ್ಲಕ್ಷ್ಯ ಮಾಡ್ತಾನೆ, ಅಥವಾ ಕಠೋಳ ಹೃದಯದಿಂದ ಕೇಳ್ತಾನೆ, ಅಥವಾ ಸುಮ್ನೆ ಕುತೂಹಲಕ್ಕೆ ಕೇಳಿ ಅದನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳಲ್ಲ. ಅಂತವನು ತನಗೆ ಸ್ವಲ್ಪ ಗೊತ್ತಿದೆ ಅಂತ ಅನ್ಕೊಂಡ್ರೂ ಆ ಸ್ವಲ್ಪ ತಿಳುವಳಿಕೆಯನ್ನು ಅಥವಾ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಅವಕಾಶವನ್ನು ಕಳ್ಕೊಳ್ತಾನೆ. ಇದು ದೇವರ ಶಿಕ್ಷೆ ಅನ್ನೋದಕ್ಕಿಂತ ನಾವು ಕೇಳೋದ್ರ ಬಗ್ಗೆ ಉದಾಸೀನ ಮಾಡಿದ್ರೆ ಆಗೋ ಸಹಜ ಪರಿಣಾಮ. ಗಮನ ಕೊಡ್ದಿದ್ರೆ ಅರ್ಥ ಆಗಲ್ಲ, ನೆನ್ಪಿರಲ್ಲ, ಜೀವನದಲ್ಲಿ ಬದಲಾವಣೆ ತರಲ್ಲ. ಆ ಕಿತ್ಕೊಳ್ಳಲಾಗುತ್ತೆ ಅನ್ನೋ ಮಾತು ಸ್ವಲ್ಪ ಕಠಿಣ ಅನಿಸ್ಬೋದು. ಆದ್ರೆ ಮೂಲದಲ್ಲಿ ಹೇಳೋ ಹಾಗೆ ಇದು ಅವಕಾಶದ ನಷ್ಟ. ಹೌದು ಹೌದು. ನಾವು ದೇವರ ಸತ್ಯಕ್ಕೆ ಕಿವಿ ಕೊಡದಿದ್ರೆ ಆ ಸತ್ಯದಿಂದ ಬರೋ ಆಶೀರ್ವಾದ, ಮಾರ್ಗದರ್ಶನ, ಬೆಳವಣಿಗೆ ಎಲ್ಲವನ್ನೂ ಕಳ್ಕೋತೀವಿ. ಇದು ನಮ್ಮ ಆಯ್ಕೆಯ ಫಲಿತಾಂಶ. ಸರಿ, ಹಾಗಾದ್ರೆ ಮೂಲದಲ್ಲಿ ಕೇಳಿದ ಆ ಪ್ರಶ್ನೆಗೆ ಮತ್ತೆ ಬರೋಣ. ನಾವು ದಿನ ಯಾರ ಮಾತುಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ? ದೇವರ ವಾಕ್ಯಕ್ಕ, ಸತ್ಯಕ್ಕ, ಅಥವಾ ಲೋಕದ ಗದ್ದಲ, ಸೋಷಿಯಲ್ ಮೀಡಿಯಾದ ನಿರಂತರ ಹರಿವು, ಕ್ಷಣಿಕ ಆಸೆಗಳನ್ನ ಪ್ರೇರೇಪಿಸೋ ಮಾತುಗಳಿಗ? ನಮ್ಮ ಕಿವಿಯ ಫೋಕಸ್ ಎಲ್ಲಿದೆ ಅನ್ನೋದು ನಮ್ಮ ಸ್ಪಿರಿಚುವಲ್ ಸ್ಥಿತಿಯನ್ನ ನಿರ್ಧರಿಸುತ್ತಲ್ವಾ? ಖಂಡಿತ. ಮತ್ತೆ ಎಚ್ಚರಿಕೆಯಿಂದಿರಿ ಅಂದ್ರೆ ಬರೀ ಕಿವಿಯಿಂದ ಕೇಳೋದಲ್ಲ, ಇದು ಮನಸ್ಸು,
ಹೃದಯ ಮತ್ತೆ ನಮ್ಮ ಇಚ್ಛಾಶಕ್ತಿಯಿಂದ ಕೇಳೋದನ್ನು ಸೇರಿಸ್ಕೊಳ್ಳುತ್ತೆ. ಹ್ಮ್ ಕೇಳಿದ್ದನ್ನ ಯೋಚಿಸೋದು, ಅದರ ಬಗ್ಗೆ ಧ್ಯಾನ ಮಾಡೋದು ಮತ್ತೆ ಮುಖ್ಯವಾಗಿ ಅದರಂತೆ ನಡಿಲಿಕ್ಕೆ ಪ್ರಯತ್ನ ಪಡೋದು, ಇದೆಲ್ಲ ಎಚ್ಚರಿಕೆಯಿಂದ ಕೇಳೋದು ಅನ್ನೋದ್ರ ಭಾಗ. ಇದು ಸುಮ್ನೆ ಕೂತ್ ಕೇಳೋದಲ್ಲ, ಒಂದು ಆಕ್ಟಿವ್ ಜವಾಬ್ದಾರಿಯುತ ಪ್ರಕ್ರಿಯೆ. ಸರಿ. ಹಾಗಾದರೆ ಈ 3 ವಚನಗಳನ್ನ 16, 17, 18 ಒಟ್ಟಿಗೆ ಸೇರಿಸಿ ನೋಡಿದ್ರೆ ಇದರ ಒಟ್ಟು ಸಾರಾಂಶ ಏನು? ಈ ಬೆಳಕು, ಸತ್ಯ ಮತ್ತು ಜವಾಬ್ದಾರಿ ಅನ್ನೋ ಮೂಲದಿಂದ ನಮಗೆ ಸಿಗೋ ಮುಖ್ಯವಾದ ಸಂದೇಶ ಏನು? ಇವು ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿವೆ? ಹೌದು, ಈ 3 ವಚನಗಳು ಕ್ರೈಸ್ತಿಯ ಜೀವನದ 3 ಮುಖ್ಯವಾದ ಅಂಶಗಳನ್ನ ಒತ್ತಿ ಹೇಳುತ್ತೆ ಮತ್ತು ಅವು ಒಂದಕ್ಕೊಂದು ಹೆಣೆದುಕೊಂಡಿವೆ. ಹೇಳಿ. ಮೊದಲನೆಯದು ಬೆಳಕಿನ ಪ್ರಕಟಣೆ, ವಚನ 16. ನಾವು ದೇವರ ವಾಕ್ಯ ಅನ್ನೋ ಸತ್ಯದ ಬೆಳಕನ್ನ ಪಡ್ಕೊಂಡಿದೀವಿ, ಅದನ್ನ ನಮ್ ಜೀವನದಲ್ಲಿ ಮುಚ್ಚಿಡಬಾರ್ದು. ದೀಪಸ್ತಂಭದ ಮೇಲೆ ಇಟ್ಟ ಹಾಗೆ ನಮ್ಮ ಮಾತು, ಕೆಲಸ, ನಡತೆಯ ಮೂಲಕ ಧೈರ್ಯವಾಗಿ ಅದನ್ನ ತೋರಿಸಬೇಕು. ಇದು ನಮ್ಮ ಸಾಕ್ಷಿ ಜೀವನ. ಹೌದು. ಎರಡನೆಯದು ಸತ್ಯ ಮತ್ತು ಪ್ರಾಮಾಣಿಕತೆ, ವಚನ 17. ಸತ್ಯ, ಅದರಲ್ಲೂ ದೇವರ ಸತ್ಯ, ಕೊನೆಗೆ ಹೊರಗೆ ಬಂದೇ ಬರುತ್ತೆ. ಹಾಗೇನೆ ನಮ್ಮ ಗುಟ್ಟಾದ ಜೀವನ ಕೂಡ. ಹಾಗಾಗಿ ನಾವು ದೇವರ ಮುಂದೇನೂ ಮನುಷ್ಯರ ಮುಂದೇನೂ ಪ್ರಾಮಾಣಿಕವಾಗಿ ಕ್ಲೀನ್ ಮನಸ್ಸಾಕ್ಷಿಯಿಂದ ಜೀವಿಸಬೇಕು. ನಮ್ಮ ಒಳಗೆ ಹೊರಗೆ ಒಂದೇ ರೀತಿ ಇರಬೇಕು. ಸರಿ. ಮೂರನೆಯದು ಕೇಳುವಿಕೆಯ ಜವಾಬ್ದಾರಿ, ವಚನ 18. ದೇವರ ವಾಕ್ಯವನ್ನ ನಾವು ಹೇಗೆ ಸ್ವೀಕರಿಸ್ತೀವಿ ಅನ್ನೋದು ನಮ್ಮ ಸ್ಪಿರಿಚುವಲ್ ಬೆಳವಣಿಗೆಗೆ ಬಹಳ ಮುಖ್ಯ. ಶ್ರದ್ಧೆಯಿಂದ, ತೆರೆದ ಮನಸ್ಸಿನಿಂದ, ವಿಧೇಯತೆಯಿಂದ ಕೇಳಬೇಕು. ಹಾಗೆ ಮಾಡಿದ್ರೆ ದೇವರು ನಮ್ಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ, ಕೃಪೆ ಕೊಡ್ತಾರೆ. ಉದಾಸೀನ ಮಾಡಿದ್ರೆ ಆಧ್ಯಾತ್ಮಿಕವಾಗಿ ಬಡವರಾಗ್ತೀವಿ. ಇವು 3 ಹೇಗೆ ಸಂಬಂಧಿಸಿವೆ? ನೋಡಿ, ನಾವು ದೇವರ ವಾಕ್ಯವನ್ನ ಎಚ್ಚರಿಕೆಯಿಂದ ಕೇಳಿದ್ರೆ ವಚನ 18 ಆ ಸತ್ಯ ನಮ್ಮನ್ನ ಪ್ರಾಮಾಣಿಕವಾಗಿ ಜೀವಿಸೋಕೆ ಪ್ರೇರೇಪಿಸುತ್ತೆ. ವಚನ 17ರ ಅನ್ವಯ. ಮತ್ತೆ ನಮ್ಮ ಪ್ರಾಮಾಣಿಕ ಸತ್ಯದ ಜೀವನ ನಮ್ಮ ನಂಬಿಕೆಯ ಬೆಳಕನ್ನ ಬೇರೆಯವರಿಗೆ ಸ್ಪಷ್ಟವಾಗಿ ತೋರಿಸುತ್ತೆ. ವಚನ 16. ಹೀಗೆ ಸರಿಯಾಗಿ ಕೇಳೋದು ಪ್ರಾಮಾಣಿಕ ಜೀವನಕ್ಕೆ ನಡೆಸುತ್ತೆ, ಪ್ರಾಮಾಣಿಕ ಜೀವನ ಪರಿಣಾಮಕಾರಿಯಾದ ಸಾಕ್ಷಿಗೆ ನಡೆಸುತ್ತೆ. ಅದು ತುಂಬಾ ಸ್ಪಷ್ಟವಾದ ಕನೆಕ್ಷನ್. ಮೂಲದಲ್ಲಿ ಹೇಳಿರೋ ಧಾರ್ಮಿಕ ಅನ್ವಯಗಳು ಅಂದ್ರೆ ಥಿಯೋಲಾಜಿಕಲ್ ಅಪ್ಲಿಕೇಶನ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ನಮ್ಮ ಇವತ್ತಿನ ಜೀವನಕ್ಕೆ ಹೇಗೆ ಡೈರೆಕ್ಟ್ ಆಗಿ ಅಪ್ಲೈ ಆಗತ್ತೆ? ಖಂಡಿತ. ಮೂಲದಲ್ಲಿ ಇದನ್ನ ಬರೀ ಥಿಯರಿಯಾಗಿ ಬಿಡಲ್ಲ, ಪ್ರಾಕ್ಟಿಕಲ್ ಆಗಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತಾರೆ. ಮೊದಲನೇದಾಗಿ ಇದು ನಮ್ಮ ಜವಾಬ್ದಾರಿಯನ್ನ ಒತ್ತಿ ಹೇಳುತ್ತೆ. ಸರಿ. ನಂಬಿಕೆ ಇರೋದು ಕೇವಲ ನಮಗೊಂದು ಸೌಲಭ್ಯ ಅಲ್ಲ, ಅದೊಂದು ಜವಾಬ್ದಾರಿ. ನಾವು ಲೋಕದಲ್ಲಿ ಬೆಳಕುಗಳಾಗಿ ಕಳಿಸಲ್ಪಟ್ಟಿದ್ದೀವಿ. ನಮ್ಮ ಕೆಲ್ಸದ ಜಾಗ, ಕುಟುಂಬ, ಅಕ್ಕಪಕ್ಕ, ಸಮಾಜ ಎಲ್ಲ ಕಡೆ ನಮ್ಮ ನಂಬಿಕೆ ನಮ್ಮ ಕೆಲಸಗಳ ಮೂಲಕ ಕಾಣಿಸ್ಬೇಕು. ಎರಡನೇದಾಗಿ ಇದು ನಿರಂತರವಾಗಿ ಕಲಿಯೋದು ಮತ್ತೆ ಬೆಳೆಯೋದರ ಅಗತ್ಯವನ್ನ ಹೇಳುತ್ತೆ. ದೇವರ ವಾಕ್ಯವನ್ನ ಒಂದ್ಸಲ ಕೇಳಿದ್ರೆ ಸಾಲ್ದು, ಅದನ್ನ ಪದೇ ಪದೇ ಆಳವಾಗಿ ಸ್ಟಡಿ ಮಾಡಬೇಕು, ಧ್ಯಾನ ಮಾಡಬೇಕು. ಎಚ್ಚರಿಕೆಯಿಂದ ಕೇಳೋದು ಅಂದ್ರೆ ಯಾವಾಗ್ಲೂ ಕಲಿಯೋಕೆ ರೆಡಿ ಇರೋದು. ಹಾಗೆ ಮಾಡಿದ್ರೆ ಮಾತ್ರ ನಮ್ಗೆ ಇನ್ನೂ ಹೆಚ್ಚಾಗಿ ಕೊಡಲ್ಪಡುತ್ತೆ. ಮೂರನೇದಾಗಿ ಇದಕ್ಕೆ ಒಂದು ಸಾಂಘಿಕ ಆಯಾಮಾನೂ ಇದೆ. ವಿಶ್ವಾಸಿಗಳು ಒಬ್ಬೊಬ್ಬರೇ ಅಲ್ಲ, ಒಟ್ಟಾಗಿ ಒಂದು ಸಮುದಾಯವಾಗಿ ಲೋಕಕ್ಕೆ ಬೆಳಕನ್ನ ತೋರಿಸ್ಬೇಕು. ಒಬ್ಬರನ್ನ ಒಬ್ರು ಪ್ರೋತ್ಸಾಹಿಸಿ ಸತ್ಯದಲ್ಲಿ ನಡೆಯೋದಕ್ಕೆ ಸಹಾಯ ಮಾಡಬೇಕು. ಹೌದು, ಕಮ್ಯುನಿಟಿ ಮುಖ್ಯ. ಖಂಡಿತ. ಮೂಲದಲ್ಲಿ ಹೇಳೋ ಹಾಗೆ ಇದು ಸುಮ್ನೆ ಒಂದು ಒಳ್ಳೆ ಸಲಹೆ ಅಲ್ಲ. ಕ್ರಿಸ್ತನ ಹಿಂಬಾಲಕರಿಗೆ ಇದೊಂದು ಗಂಭೀರವಾದ ಕರೆ, ಒಂದು ಚಾಲೆಂಜ್. ಲೂಕ 8, 14, 18ರ ಈ ವಿಸ್ತೃತವಾದ ಚರ್ಚೆ ನಮ್ಮ ನಂಬಿಕೆಯ ಪ್ರಯಾಣದಲ್ಲಿ ನಾವು ಹೇಗೆ ನಡಿಬೇಕು ಅನ್ನೋದರ ಬಗ್ಗೆ ಯೋಚಿಸೋಕೆ ನಿಜವಾಗ್ಲೂ ತುಂಬಾ ವಿಷಯಗಳನ್ನ ಕೊಟ್ಟಿದೆ. ಹೌದು. ಬೆಳಕು, ಸತ್ಯ ಮತ್ತು ಜವಾಬ್ದಾರಿ ಅನ್ನೋ ಆ ಮೂಲದಿಂದ ನಾವು ಈ ಒಳ್ಳೆ ಒಳನೋಟಗಳನ್ನ ಪಡ್ಕೊಂಡ್ವಿ. ಇದು ಬರೀ ಬೈಬಲ್ ಸ್ಟಡಿ ಅಲ್ಲ, ನಮ್ಮ ಜೀವನವನ್ನ ಪರಿಶೀಲಿಸ್ಕೊಳ್ಳೋಕೆ ಒಂದು ಅವಕಾಶ. ಹೌದು. ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಬಿಟ್ಟೋಗಣುವೆ. ಖಂಡಿತ. 17ನೇ ವಚನ ಗುಪ್ತವಾದದ್ದೆಲ್ಲ ಹೊರಗೆ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಇದನ್ನ ನಾವು ಬರೀ ಒಂದು ವಾರ್ನಿಂಗ್ ಆಗಿ ಅಥವಾ ಮುಂದೆ ಆಗೋ ಘಟನೆ ಆಗಿ ನೋಡೋ ಬದಲು ಇದನ್ನೊಂದು ಪಾಸಿಟಿವ್ ಪ್ರೇರಣೆಯಾಗಿ ತಗೋಬೋದಾ? ಅಂದ್ರೆ ನಮ್ಮ ಗುಪ್ತ ಯೋಚನೆಗಳು, ಉದ್ದೇಶಗಳು, ಬಯಕೆಗಳು ಕೂಡ ಅವು ಹೊರಗೆ ಬರುವ ಮೊದಲೇ ದೇವರ ಸತ್ಯದ ಬೆಳಕಿನಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ರೂಪಿಸ್ಕೊಳ್ಳೋಕೆ ಹೇಗೆ ಪ್ರಯತ್ನಿಸಬಹುದು. ನಮ್ಮ ಒಳಗಿನ ಪ್ರಪಂಚ ಎಷ್ಟು ಬೆಳಕಿನಿಂದ ತುಂಬಿದೆ ಅಂತ ಖಚಿತಪಡಿಸ್ಕೊಳ್ಳೋದು ಹೇಗೆ? ಯಾಕಂದ್ರೆ ಅದು ಹೊರಗೆ ಬಂದಾಗ ಅದು ದೇವರ ಮಹಿಮೆಯನ್ನ ತೋರಿಸ್ಬೇಕೆ ಹೊರತು ನಮ್ಗೆ ನಾಚಿಕೆಯನ್ನಲ್ಲ.
ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಈ ಆಳವಾದ ಚರ್ಚೆಯನ್ನ ಮುಗಿಸೋಣ ಅನ್ಸುತ್ತೆ. ಖಂಡಿತ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.